ಶ್ರೀನಿವಾಸಪುರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಅಂಬೇಡ್ಕರ್ ಪಾಳ್ಯದಲ್ಲಿ ಸೋಮವಾರ ರಾತ್ರಿ ಬಹಳ ಅದ್ಧೂರಿಯಾಗಿ ಬಹಳ ಸಂಭ್ರಮ ಸಡಗರದಿಂದ ಅಂಬೇಡ್ಕರ್ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಹೈಕೋರ್ಟ್ ವಕೀಲರಾದ ಸುರೇಶ್, ಸಮಾಜ ಸೇವಕರಾದ ಹೋಳೂರು ಸಂತೋಷ್, ರಾಮಾಂಜನಮ್ಮ, ಶ್ರೀನಾಥ್ ವಿ ಸೇರಿ ಹಲವು ಮುಖಂಡರು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮ ಕುರಿತು ಹೈಕೋರ್ಟ್ ವಕೀಲರಾದ ಸುರೇಶ್ ಹಾಗೂ ಸಂತೋಷ್ ಮಾತನಾಡಿ, ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಶುಭಾಶಯಗಳನ್ನು ಕೋರಿ, ಇಂದು ಅಂಬೇಡ್ಕರ್ ಜಯಂತಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ವ್ಯಕ್ತಿಯ ಸ್ಫೂರ್ತಿದಾಯಕ ಪ್ರಯಾಣವನ್ನು ಆಧರಿಸಿದೆ. ಶತಶತಮಾನದಿಂದಲೂ ಭಾರತ ದೇಶದಲ್ಲಿರುವ ಜಾತಿ ವ್ಯವಸ್ಥೆಯನ್ನು ಮೀರಿ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯವನ್ನು ಹೊಂದಲು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಶ್ರಮ ಹಾಗೂ ಹೋರಾಟವನ್ನು ನಾವುಗಳು ಸ್ಮರಿಸಬೇಕಾಗಿದೆ ಅಂತ ಹೇಳಿದರು. BMNS ಆಟೋಮೊಬೈಲ್ಸ್ ಮಾಲೀಕ ನಾಗರಾಜ್ ಅಂಬೇಡ್ಕರ್ ಜನ್ಮದಿನದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಮಾತನಾಡಿ, ಪ್ರತಿ ವರ್ಷವೂ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತೇವೆ. ಪ್ರತಿ ವರ್ಷ ಅವರಿಗೆ ಪೂಜೆ ಮಾಡಿ ಮನೆಗೆ ಹೋಗ್ತೇವೆ. ಅಂದರೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಏನೋ, ಅವರು ಯಾರು, ನಮ್ಮ ಜನಾಂಗಕ್ಕೆ ಏನು ಮಾಡಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕೇವಲ ಅಂಬೇಡ್ಕರ್ ಜನ್ಮದಿನದಂದು ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ಪೂಜೆ ಮಾಡೋದಲ್ಲ, ಅವರ ಸಿದ್ಧಾಂತಗಳನ್ನು ಹಾಗೂ ಅವರು ಹಾಕಿರುವಂತಹ ದಾರಿಯಲ್ಲಿ ನಾವು ನಡೆದಾಗ ಮಾತ್ರ ಅವರಿಗೆ ಗೌರವ ಕೊಟ್ಟಂತೆ. ಅಂಬೇಡ್ಕರ್ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲವೆಂದರು. ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ತಿಳಿಯಪಡಿಸೋದಕ್ಕೂ ಹಾಗೂ ಮನವೊಲಿಸೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು. ಕಾರ್ಯಕ್ರಮವನ್ನು 3-4 ದಿನಗಳಿಂದ ನಾಗರಾಜರವರ ಜೊತೆ ಕೈಜೋಡಿಸಿ ಅಚ್ಚುಕಟ್ಟಾಗಿ ಮಾಡಿದ ಜಾವಗಲ್ ಶ್ರೀನಾಥ್, ಮೂರ್ತಿ SM ಅಮಾಳಿ, ಶಿವಪ್ಪ, ನಾಮಿನೇಟ್ ಕೌನ್ಸಿಲರ್ ನರಸಿಂಹಮೂರ್ತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ಹೋಳೂರು ಸಂತೋಷ್, ಹೈಕೋರ್ಟ್ ವಕೀಲ ಸುರೇಶ್, DSS ಹೀರಪ್ಪ, ರಾಮಾಂಜನಮ್ಮ, ಯುವ ಮುಖಂಡ ಮಂಜುನಾಥ್, ಡಾಕ್ಟರೇಟ್ ಮುನಿ ವೆಂಕಟಪ್ಪ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ತಾಲೂಕು ಅಧ್ಯಕ್ಷ ಶ್ರೀನಾಥ್ ವಿ, ನವಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಸಾದಿಕ್ ಅಹ್ಮದ್, ಜಾವೀದ್, ಪೃಥ್ವಿರಾಜ್, ತಿಮ್ಮಯ್ಯ ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಪ್ರತಿಯೊಬ್ಬರು ಅಂಬೇಡ್ಕರ್ ಕಾಲೇಜಿಂದ ಬಂದಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಇವತ್ತು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ವರ್ಷನೂ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ, ಇಲ್ಲ ಅಂತ ಮಾಡೇ ಮಾಡ್ತೀವಿ. ಒಂದು ತೆಂಗಿನ ಹೊಳಿತೀವಿ, ಪೂಜೆ ಮಾಡ್ತೀವಿ, ಮನೆಗೆ ಹೋಗ್ತೀವಿ. ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದ್ರೆ, ನಮ್ಮ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾಹಿತಿ ಯಾರು ಗೊತ್ತೇ ಇಲ್ಲ. ಆ ವ್ಯಕ್ತಿ ಯಾರು, ನಮ್ಗೇನ್ ಮಾಡಿದ್ದಾರೆ ಅನ್ನೋ ವಿಷಯ ಯಾರಿಗೂ ಮಾಹಿತಿ ಗೊತ್ತೇ ಇಲ್ಲ. ಈ ವಿಷಯವನ್ನು ಪ್ರತಿಯೊಬ್ಬರಿಗೂ ಮನಮಟ್ಟು ಒಂದೇ ತಿಳಿಕೊಡಿಸಬೇಕಾದ್ರೆ ನಾಶ ಆಗಿತ್ತು. ಅದಕ್ಕೆ ಇವತ್ತು ಕಾರ್ಯಕ್ರಮ ನಂಬ್ಕೊಂಡಿದ್ದೇನೆ. ಕೆಲವು ಗಣ್ಯ ವ್ಯಕ್ತಿಗಳಿಂದ ಅವ್ರ ಬಗ್ಗೆ ಭಾಷಣ ಮುಖಾಂತರ ತಿಳಿಪಡಿಸ್ತಾರೆ. ತುಂಬಾ ಸೀನಿಯರ್ಸ್ ಇದ್ದಾರೆ, ಅದು ಮಾತಾಡೋದು ಬೈತಾನೆ. ಈ ನಾವು ಮಾತಾಡೋದಕ್ಕೆ ಹೋರಾಟ ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಶಿಕ್ಷಣ ಮೊದಲು ನಾವು ಶಿಕ್ಷಿತರಾಗಬೇಕು, ಮತ್ತೆ ಸಂಘಟನೆ ಮಾಡಬೇಕು, ಮತ್ತೆ ಹೋರಾಟ ಮಾಡಬೇಕು. ದಯವಿಟ್ಟು ಎಲ್ಲರಿಗೂ ಶಿಕ್ಷಣವನ್ನು ಒದಗಿಸಬೇಕು. ಆ ಶಿಕ್ಷಣವನ್ನು ಒದಗಿಸಿದ್ರೆ ಮಾಡೋ ಅವಶ್ಯಕತೆ ಇರಲ್ಲ. ಅವರ ಮೂಲ ಮಂತ್ರ ಶಿಕ್ಷಣ, ಸಂಘಟನೆ, ಹೋರಾಟ. ಎಲ್ಲರೂ ಮಾಡೋಣ, ಮಾಡ್ತಾ ಇದ್ದೀನಿ, ನಮ್ಗೆ ಗೊತ್ತಿದೆ. ಥ್ಯಾಂಕ್ ಯು ಸೊ ಮಚ್, ಮಾಡೋಣ. ಮತ್ತೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ತಪ್ಪು ನನಗೆ ಗೊತ್ತಿಲ್ಲ. ಜಯಂತಿಗಳಂದ್ರೆ ಈಗ ನಮ್ಮ ದೇಶವನ್ನ ಕಟ್ಟಿದಂತಹ, ನಾಡನ್ನ ಕಟ್ಟಿದಂತಹ ಇತಿಹಾಸಕಾರರು, ಹೋರಾಟಗಾರರು, ನಾನು ಇಂಥ ಜಾತಿಗೆ ಮಾತ್ರ ಸೀಮಿತ ಆಗಿದ್ದೀನಿ, ಇಂಥ ಜಾತಿಗೆ ಮಾತ್ರ ನಾನು ಹೋರಾಟ ಇದ್ದೀನಿ ಅಂತ ಯಾರೂ ಮಾಡಲಿಲ್ಲ. ಅಂಬೇಡ್ಕರ್ ಅವರಾಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ನಮ್ಮ ರಾಮಾಯಣ ಬರೆದಂತ ವಾಲ್ಮೀಕಿ ಆಗಿರ್ಬೋದು, ಇವರೆಲ್ಲರೂ ವಾಲ್ಮೀಕಿ ಅವರಾಗಿರ್ಬೋದು, ಇವರೆಲ್ಲರೂ ಸಹ ನಾನು ನಮ್ಮ ಜಾತಿಗೆ ಮಾತ್ರ ಸೀಮಿತ ಅಂತ ಅವರು ಹೇಳೂ ಇಲ್ಲ, ಎಲ್ಲೂ ಮಾಡೂ ಇಲ್ಲ. ಬಟ್ ಅದು ಬರ್ತಾ ಪೀಳಿಗೆಗಳಿಗೆ ನಡೆದಂತಹ ಜಾತಿಗೆ ಸೀಮಿತ ಮಾಡ್ಕೊಂಡಿದ್ದೀವಿ. ನಾನಿನ್ನು ಮಾತಾಡ್ತಾ ಇರೋ ತಪ್ಪರೇಟೋ ಮಾತಾಡ್ತಾ ಇದ್ದೀನಿ, ಜಾತಿಗೆ ಸೀಮಿತ ಮಾಡ್ಕೊಂಡಿದ್ದೀವಿ. ಅಂಬೇಡ್ಕರ್ ಅಂದ್ರೆ ಒಂದು ಸಮುದಾಯಕ್ಕೆ ಸೀಮಿತ, ಒಕ್ಕಲಿಗರಿಗೆ ಕೆಂಪೇಗೌಡ ಸೀಮಿತ ಮಾಡ್ಕೊಂಡಿದ್ದಾರೆ. ಈ ತರ ಇದು ಬೇಡ. ನಾಯಕರಂದ್ರೆ ನಮ್ಮ ದೇಶ ಕಟ್ಟಿದವ್ರನ್ನ ಎಲ್ಲರನ್ನೂ ಒಂದೇ ಭಾವನೆಯಿಂದ ನೋಡೋಣ, ಎಲ್ಲರನ್ನೂ ಪೂಜಿಸೋಣ, ಎಲ್ಲಾ ಜಯಂತಿಗಳು ಇದೇ ರೀತಿ ಮಾಡೋಣ, ಎಲ್ಲರೂ ಸೇರಿ ಮಾಡೋಣ ಅಂತ ಬಯಸ್ತಾ ಇದ್ದೀನಿ. ಎರಡು ಮಾತನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಂತಹ ಎಲ್ರಿಗೂ ಜನ ಹೋರಾಟಗಾರರಿದ್ದಾರೆ. ನಾಗರಾಜ್ ಬಗ್ಗೆ ಒಂದೆರಡು ಮಾತು. ನಾಗರಾಜ್ ಬರೀ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಮಕ್ಕಳಿಗೆ ತಿಳಿಸಬೇಕು ಅನ್ನೋ ಒಂದು ಹೋರಾಟ ಅಲ್ಲ ಸರ್. ಒಂದು ಗ್ರೂಪ್ ಇಟ್ಕೊಂಡಿದ್ದಾರೆ, ಬ್ಲಡ್ ಬ್ಯಾಂಕ್ ಗ್ರೂಪ್. 1000 ಜನ ವಾಲಂಟಿಯರ್ಸ್ ಇದ್ದಾರೆ. ನಾನು ಸುಮಾರು ಕಡೆ ಬೆಂಗಳೂರಲ್ಲಿ ಎಲ್ಲಾದ್ರೂ ರಕ್ತದ ಕೊರತೆ ಆದಾಗ ನಾನು ನಾಗರಾಜಿಗೆ ಫೋನ್ ಮಾಡಿದ್ರೆ ವಿತಿನ್ 1 hour ಅಲ್ಲಿ ರಕ್ತ ಕೊಡಿಸ್ತಾರೆ. ಅಷ್ಟು ಕಾಂಟ್ಯಾಕ್ಟ್ ಕರ್ನಾಟಕದಲ್ಲಿ ಇಟ್ಕೊಂಡಿದ್ದಾರೆ. ಇಂತಹ ಸೇವೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಕೂಡಿಸ್ಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಸ್ವಾಗತವನ್ನ ಹೇಳ್ತಾ, ಮಹಾನಾಯಕ
ಸೀರಿಯಲ್ನ ಎಷ್ಟು ಜನ ನೋಡ್ತಾ ಇದ್ರಿ ಕೈ ಎತ್ತಿ? ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ರ ಜೀವನ ಚರಿತ್ರೆಯನ್ನ ಹಂತ ಹಂತವಾಗಿ ತುಂಬಾ ಅದ್ಭುತವಾಗಿ ಜೀ ಕನ್ನಡ ಸೀರಿಯಲ್ ತೋರಿಸ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಅಂಬೇಡ್ಕರ್ ಅಷ್ಟು ಕಷ್ಟಪಟ್ಟಿದಾರ ಅಂತ. ಅಂಬೇಡ್ಕರ್ ಅಷ್ಟು ಮಾತ್ರ ಅಲ್ಲ ಕಷ್ಟಪಟ್ಟಿರೋದು, ಇನ್ನೂ ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ರೆ ಸ್ವಲ್ಪ ಮಟ್ಟಿಗೆ ಮಾತ್ರ ತೋರಿಸ್ತಾ ಇದ್ದಾರೆ. ಮಕ್ಕಳೇ, ನೀವು ಅಂಬೇಡ್ಕರ್ ಅಂದ್ರೆ ಬರೀ ವ್ಯಕ್ತಿ ಅಲ್ಲ. ಇವತ್ತು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಡಿಫರೆನ್ಸ್ ಇರೋದಿಲ್ಲ, ಒಬ್ಬರ ಪಕ್ಕದಲ್ಲಿ ಒಬ್ಬರು ಕೂತ್ಕೊಂಡ್ಬಿಡ್ತೀವಿ. ಅಂಬೇಡ್ಕರ್ ಓದ್ತಾ ಇರ್ಬೇಕಾದ್ರೆ ಅವರನ್ನ ನೆಲದಲ್ಲಿ ಮೂಲೆಯಲ್ಲಿ ಕೂರಿಸಿ ಓದೋದಕ್ಕೂ ಅವಕಾಶ ಕೊಡ್ತಿರ್ಲಿಲ್ಲ. ಅಂತಹ ಕಷ್ಟದಲ್ಲಿ ಅಂಬೇಡ್ಕರ್ ಸಾಹೇಬರು ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಂತಹ ವ್ಯಕ್ತಿ. ಇವತ್ತಿಗೆ ಜಾತಿ ವ್ಯವಸ್ಥೆ 70% ಕಡಿಮೆ ಇದೆ. ಆದ್ರೆ ಅಂಬೇಡ್ಕರ್ ಓದ್ತಿರ್ಬೇಕಾದ್ರೆ ಆ ದಿನಗಳಲ್ಲಿ ಕುಡಿಯೋದಕ್ಕೆ ನೀರು ಕೊಡ್ತಾ ಇರ್ಲಿಲ್ಲ. ಅಂತಹ ಕಷ್ಟ ದಿನಗಳಲ್ಲಿ ಓದಿ ಅಂತಹ ಒಂದು ತಳಮಟ್ಟದಲ್ಲಿ ಹುಟ್ಟಿ ಇಡೀ ದೇಶಕ್ಕೆ ಸಂವಿಧಾನವನ್ನ, ಅಂದ್ರೆ ನೋಡಿ, ಮನುಷ್ಯ ಬೆಳಗ್ಗೆ ನಿದ್ದೆ ಇದ್ದಾಗಿಂದ ಸಂಜೆ ಮಲಗುವವರೆಗೂ ನಾವು ಯಾಕೆ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ದೆ ಅಂಬೇಡ್ಕರ್ ಸಾಹೇಬರು. ಅಂಬೇಡ್ಕರ್ ಸಾಹೇಬರಿಗೆ ಬರೀ ಅಂಬೇಡ್ಕರ್ ಜಯಂತಿ ದಿನ ಜೈಕಾರ ಹಾಕ್ಬಿಟ್ರೆ ಅವ್ರಿಗೇನೋ ಸಿಗುತ್ತೆ ಅಂತಲ್ಲ, ಇಡೀ ನಮ್ಮ ಜೀವಮಾನ ಅವ್ರಿಗೆ ಋಣಿಯಾಗಿರ್ತೀವಿ. ಆ ತರ ಸಂವಿಧಾನದಲ್ಲಿ ನಮಗೆ ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ನಾವು ಕೆಲಸಗಳು ಮಾಡಬೇಕು, ಯಾವ ರೀತಿ ಕಾನೂನು ಅಡಿಯಲ್ಲಿ ಇರಬೇಕು, ಯಾವ ರೀತಿ ನಾವು ರಕ್ಷಣೆಯಲ್ಲಿರಬೇಕು, ಎಲ್ಲವನ್ನ ಕಲಿಸ್ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಜೀವನದ ಕೆಲವು ಉದಾಹರಣೆಗಳು ಹೇಳ್ತೀನಿ ನೋಡಿ. 46 ಜನ ಅಪರಾಧಿಗಳು ಇನ್ನೇನು ಗಲ್ಲು ಶಿಕ್ಷೆ ಆಗ್ಬೇಕು, ಕೋರ್ಟ್ ಅಲ್ಲಿ ವಾದ ಮಂಡನೆ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ವಕೀಲರ ಸಹಾಯಕರು ಒಂದು ಚೀಟಿಯನ್ನ ಆ ವಕೀಲರಿಗೆ ತಗೊಂಬಂದು ಕೊಡ್ತಾರೆ. ಅದನ್ನ ನೋಡಿ ಜೋಬಲ್ಲಿ ಇಟ್ಕೊಂಡು ತಮ್ಮ ವಾದವನ್ನ ನುಡಿಸ್ತಾ ಇರ್ತಾರೆ. ಮತ್ತೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ಜಡ್ಜಿ ಸಾಹೇಬರು ಊಟ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ, ಏನ್ ವಕೀಲ್ರೆ, ನಿಮ್ಮ ಸಹಾಯಕ ಏನೋ ಚೀಟಿ ಕೊಡ್ತಿದ್ರು ನೋಡಿ ಸ್ವಲ್ಪ ನೋವಿನಿಂದ ಜೋಬಲ್ಲಿ ಇಟ್ಕೊಂತಾ ಇದ್ರಿ ಆ ಕಾಗದವನ್ನ ಅಂತಂದ್ರೆ, ನಮ್ಮ ಹೆಂಡತಿ ಸತ್ತೋಗಿದಾರಂತೆ, ಆ ವಿಚಾರ ನಮ್ಮ ಸಹಾಯಕ ತಿಳಿಸ್ಕೊಟ್ರು ಅಂತ. ನಿಮ್ಮ ಹೆಂಡತಿ ಸತ್ತೋಗಿದಾರ, ಆದ್ರೂ ತಾವು ಕೋರ್ಟ್ ಅಲ್ಲಿ ಇದ್ದೀರಾ, ಈಗಲೇ ಹೋಗಿ ಫಸ್ಟ್ ಕಾರ್ಯಗಳು ನೋಡಿ ಅಂದ್ರೆ, ನೋಡಿ ನಾನು ಈಗ ಮನೆಗೆ ಹೋದ್ರೆ ಸತ್ತಂತ ನನ್ನ ಹೆಂಡತಿ ಬದುಕು ಬರೋದಿಲ್ಲ, ಆದ್ರೆ ಜೀವಂತವಾಗಿರ್ತಕ್ಕಂಥ 46 ಜನ ನಾನು ವಾದ ಮಂಡನೆ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಅವರು ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟದಂತಹ ಮಹಾವೀರರು, ಅಂತವ್ರಿಗೆ ನಾನು ಜೀವ ಹೋಗೋದಕ್ಕೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅವತ್ತು ವಾದ ಮಂಡನೆ ಮಾಡಿದಂತಹ ವಕೀಲರು ಬೇರೆ ಯಾರು ಅಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರು. ಆ ರೀತಿಯಾದಂತಹ ಸಿದ್ಧಾಂತಗಳನ್ನ ತಮ್ಮ ಜೀವಮಾನದಲ್ಲಿ ಇಟ್ಕೊಂಡಂತಹ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮಾತಾಡ್ತಾ ಇದ್ರೆ ಬೆಳಗಿಂದ ಸಾಯಂಕಾಲವರೆಗೂ ಅವರು ನೋವುಗಳನ್ನ ಯಾವತ್ತೂ ಬೇರೆಯವರು ತೋರಿಸೇ ಇಲ್ಲ, ಅವಮಾನಗಳನ್ನ ಯಾವತ್ತೂ ತೋರಿಸೇ ಇಲ್ಲ. ಅವಮಾನಗಳನ್ನ ಅಭಿಮಾನವೆಂದೇ ಭಾವಿಸಿ ಬಡತನವನ್ನ ವಿದ್ಯೆಯಿಂದ ಗೆದ್ದು ಪ್ರಪಂಚ ಹೆಮ್ಮೆ ಪಡುವ ಈ ದೇಶಕ್ಕೆ ಬಲಿಷ್ಠವಾದಂತಹ ಸಂವಿಧಾನ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಅಂದ್ರೆ ಒಂದು ಶಕ್ತಿ. ಶ್ರೀರಾಮ ದೇವರೇ ಇರ್ಬೋದು, ಅಂಬೇಡ್ಕರ್ ಅಂದ್ರೆ ಒಂದು ಶಕ್ತಿ. ಶ್ರೀರಾಮ ಅನ್ನೋ ಪದಕ್ಕೂ ಜೈ ಭೀಮ್ ಅನ್ನೋ ಸ್ಮರಣೆಗೂ ಇರ್ತಕ್ಕಂಥ ವ್ಯತ್ಯಾಸ. ಜೈ ಶ್ರೀರಾಮ್ ಅಂದ್ರೆ ಮನುಷ್ಯ ಸತ್ತಾಗ ಶಾಂತನಾಗ್ತಾನೆ, ಆದ್ರೆ ಜೈ ಭೀಮ್ ಅಂತ ಹೇಳಿದ್ರೆ ಮನುಷ್ಯ ಬದುಕಿದ್ದಾಗ ತನ್ನ ಕಷ್ಟ ನೋವುಗಳಿಗೆ ಜೈ ಭೀಮ್ ಅಂತ ಹೋರಾಟಕ್ಕೆ ಅಂದ್ರೆ ಶಕ್ತನಾಗ್ತಾನೆ, ತನ್ನ ಕಷ್ಟಗಳಿಂದ ಪಾರಾಗ್ತಾನೆ.
ಅಷ್ಟು ಬಲಿಷ್ಠವಾದಂತಹ ಪದ ಜೈ ಭೀಮ್. ದಯವಿಟ್ಟು ಅಂಬೇಡ್ಕರ್ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಪಾಲಿಸ್ಕೋಬೇಕು. ಅಂಬೇಡ್ಕರ್ ಪುಟಾಣಿ ಮಕ್ಕಳಿಗೆ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನಗೆ 2 ರೂಪಾಯಿ ಕಾಸು ಬೇಕು, ಇಲ್ಲ 5 ರೂಪಾಯಿ ಕಾಸು ಬೇಕು ಅಂತ ಕೇಳ್ತಾರೆ. ಏನಕ್ಕೆ ಅಂದ್ರೆ ಅಂಗಡಿಯಲ್ಲಿ ತಿಂಡಿ ತಗೊಳ್ಳೋದಕ್ಕೆ. ಅಂಬೇಡ್ಕರ್ ಹತ್ರ ಪೈಸೆ ಇದ್ರು ಪುಸ್ತಕಕ್ಕೆ ಉಪಯೋಗಿಸ್ತಾ ಇದ್ರು. 1 ಪೈಸೆ ಇದ್ರು ಸಹ ಅವ್ರ ಪುಸ್ತಕವನ್ನ ಆ ರೀತಿ ಇಷ್ಟಪಡ್ತಿದ್ರು. ಆ ಪುಸ್ತಕದಿಂದಲೇ ಇವತ್ತು ಈ ದೇಶದಲ್ಲಿ ಪ್ರತಿ ವ್ಯಕ್ತಿ ಸ್ಮರಿಸಿಕೊಳ್ಳುವಂತ ಒಂದು ಶಕ್ತಿಯಾದ ಅಂಬೇಡ್ಕರ್. ದಯವಿಟ್ಟು ಅಂಬೇಡ್ಕರ್ ಸಿದ್ಧಾಂತಗಳನ್ನ ಪ್ರತಿಯೊಬ್ಬರು ಮೈಗೂಡಿಸ್ಕೋಬೇಕು. ಥ್ಯಾಂಕ್ ಯು. ಇಲ್ಲಿರ್ತಕ್ಕಂಥವರೇ ಅಧ್ಯಕ್ಷರಾಗಬೇಕಾಗಿತ್ತು. ಯಾಕಂತಂದ್ರೆ ನಾವು ಮುಖ್ಯ ಅತಿಥಿಗಳು ಆಗ್ಬೇಕಾಗಿತ್ತು. ಆದ್ರೆ ಅವರ ಹೃದಯ ಒಂದು ಪ್ರೀತಿ ಹೃದಯದಿಂದ ನನ್ನನ್ನು ಅಧ್ಯಕ್ಷ ಮಾಡಿ ದಯವಿಟ್ಟು ನೀವು ಇದು ಮಾಡಿ ಅಂತ ಹೇಳಿದ್ರು. ಅವರಿಗೆ ನಾನು ಈ ಒಂದು ಅಂಬೇಡ್ಕರ್ ಪಾಳ್ಯ ಶ್ರೀನಿವಾಸಪುರ ತಾಲೂಕು ವತಿಯಿಂದ ನಾನು ತುಂಬ ಹೃದಯದ ಒಂದು ಸ್ವಾಗತವನ್ನ ನಾನು ಅವರಿಗೆ ಧನ್ಯವಾದಗಳನ್ನ ಕೇಳ್ತೇನೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯ ದಲಿತ ಹೋರಾಟಗಾರ್ತಿಯಾಗಿರ್ತಕ್ಕಂಥ ಸೋದರಿ ಅಕ್ಕ ಸಮಾನ ಆಗಿರ್ತಕ್ಕಂಥ ರಾಮಾಂಜಕ್ಕನವರೇ ಹಾಗೂ ನಮ್ಮ ರಾಮಾಂಜಕ್ಕ ಅವರು ಹೇಳ್ತಾ ಇದ್ರು ಇವತ್ತು ವರ್ಲ್ಡ್ ನಾಲೆಡ್ಜ್ ಡೇ ಅಂತ. ಇಟ್ ಈಸ್ ಟ್ರೂ. ಇದು ಇವತ್ತು ಪ್ರಪಂಚದ ಬುದ್ಧಿವಂತರ ದಿನ ಅಂತ. ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಅವ್ರ ಇತಿಹಾಸವನ್ನ ನೋಡಿದಾಗ ಬರೀ ಅವರು ಊರಾಚೆ ಇದ್ರು, ನೀರು ಮುಟ್ಲಿಲ್ಲ, ಗಾಡಿಯಲ್ಲಿ ಹೋದ್ರು, ತೊಂದರೆ ಮಾಡಿದ್ರು, ಇದೇ ಇತಿಹಾಸವನ್ನ ನಮಗೆ ಹೇಳ್ಕೊಂಡು ಬರ್ತಾ ಇದಾರೆ. ಆದ್ರೆ ಬಾಬಾ ಸಾಹೇಬರ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ಜಾರಿ ಮಾಡಬೇಕಲ್ಲ. ಆ ಸಂವಿಧಾನವನ್ನ ಜಾರಿ ಮಾಡೋದು ಯಾರು? ಜನರು ಅಲ್ವಾ? ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಅಂಬೇಡ್ಕರ್ ಪಾಳ್ಯದಲ್ಲಿ ಎಷ್ಟು ಮನೆಗಳಿದೆ? ಇಲ್ಲಿ 150, 300, 1500, 600 ಜನ ಇರ್ಬೋದಲ್ಲ. ಈಗ ಇಲ್ಲಿ ಇರ್ತಕ್ಕಂಥವ್ರಲ್ಲ 8 ಜನ ಸೇರಿದ್ರೆ 8 ಜನ ಇರ್ಬೋದು ಇಲ್ಲಿ ಸೇರಿರ್ತಾರೆ ಅಲ್ವಾ? 100 ಜನ ಇರ್ಬೋದು. ಆದ್ರೆ ಇನ್ನು 1400-500 ಜನ ಎಲ್ಲಿದ್ದಾರೆ ಈಗ ದಯವಿಟ್ಟು ನೀವು ಮನೆಯಲ್ಲಿರೋರು ಕೇಳಿಸ್ಕೊಳ್ಳಿ. ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ಎಲ್ಲ ಕೇಳಿಸ್ಕೋಬೇಕು. ಇದು ನಿಮಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರು ಹುಟ್ಟಿರ್ಲಿಲ್ಲ ಅನ್ನೋದಿದ್ರೆ ನಾವು ಇವತ್ತು ಈ ಕೋಟ್ ಹಾಕಕ್ತಾ ಇರಲ್ಲ, ಈ ಪ್ಯಾಂಟ್ ಹಾಕಕ್ತಾ ಇರಲ್ಲ, ಈ ಶೂ ಹಾಕ್ತಾ ಇರ್ಲಿಲ್ಲ. ಇದು ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ನಾನು ಇವತ್ತು ಓದಿ ಲಾಯರ್ ಆಗಿರ್ತಕ್ಕಂಥವ್ರು. ತಾವುಗಳು ಅಷ್ಟೇ. ಯಾವ ದೇವರುಗಳು, ಯಾವ ದಿಂಡ್ರಗಳು ನಿಮ್ಮನ್ನ ಬದುಕಲಿಕ್ಕೆ, ನಿಮ್ಮ ವ್ಯಕ್ತಿ ಗೌರವ ಕೊಡಲಿಕ್ಕೆ, ನಿಮ್ಮ ಸ್ವಾಭಿಮಾನಿಗಳನ್ನ ಬದುಕಲಿಕ್ಕೆ ಯಾವ ದೇವರು ದಿಂಡ್ರೆ ಬರ್ತಾರಲ್ಲ. ಬಾಬಾ ಸಾಹೇಬರು ಹುಟ್ಟಲಿಲ್ಲ ಅಂದ್ರೆ ನೀವು ಮೇಲ್ವರ್ಗದ ಜಾತಿ ಅವ್ರ ಸಮುದಾಯಗಳ ಹೊರಗಳಲ್ಲಿ ನೀವು ಜೀತ ಮಾಡ್ಬೇಕಾಗಿತ್ತು. ಇವತ್ತು ಇಂಥ ದಿವಸದಲ್ಲಿ ನೀವು ಹಬ್ಬ ಮಾಡ್ಬೇಕಾಗಿತ್ತು. ಹೊಸ ಬಟ್ಟೆ ತಗೊಂಡು ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸಿ ಇವತ್ತು ಬಾಬಾ ಸಾಹೇಬ್ರು ಹುಟ್ಟಿದ ದಿವಸ ನೀವು ಹಬ್ಬ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಆ ಮನುಷ್ಯ ಒಬ್ಬ ಹುಟ್ಟಿಲ್ಲ ಅಂತಂದ್ರೆ ನಾವೆಲ್ಲ ಲಂಗೋಟಿ ಕುಡ್ಗೋಸಿ ಕಟ್ಕೊಂಡು ಜೀತ ಮಾಡ್ಬೇಕಾಗಿತ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾಗರಾಜು ಮತ್ತು ಮಂಜುನಾಥ್ ಇದ್ರೆ ನನ್ನ ಪೇಬ್ಯಾಕ್ ಸೊಸೈಟಿ ಗೌರ್ಮೆಂಟ್ ನೌಕರಿ ಅವ್ರು ತಗೊಂಡಿದ್ದಾರೆ. ಅದು ಗೌರ್ಮೆಂಟ್ ನೌಕರಿ ಎಲ್ಲಿಂದ ಬಂತು? 1956 ಮಾರ್ಚ್ 18ರಲ್ಲಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಕ್ನೋದಲ್ಲಿ ಒಂದು ಮಾತು ಹೇಳ್ತಾರೆ. ಅವರು ನನ್ನ ಅವಿರತ ಹೋರಾಟದಿಂದ ಈ ಒಂದು ಮೀಸಲಾತಿಯನ್ನು ತಂದು ಕೊಟ್ಟಿದ್ದೀನಿ. ಈ ಮೀಸಲಾತಿ ತೆಗೆದುಕೊಂಡು ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದ್ರು ಇವತ್ತು ನೋಡಿ, ಇವತ್ತು ಪ್ರಮೋಷನ್ಗೋಸ್ಕರ ಬಂದಿದ್ದಾರೆ, ನನಗೆ ಡೆಪ್ಯುಟೇಷನ್ ಬಂದಿದ್ದಾರೆ, ನಮ್ಗೆ ಒಳ್ಳೆ ಆದಾಯ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ಅಣ್ಣ ತಂಗಿ ಅಕ್ಕ ತಂಗಿರ ಊರುಗಳಲ್ಲಿ ಹೊಲ ಗತಿಗಳಲ್ಲಿ ಜೀತ ಮಾಡಿರ್ತಕ್ಕಂಥವ್ರನ್ನ ಒಂದು 5% ಕೊಟ್ಟು ಮೇಲ್ಗಡೆ ಎತ್ತಿ ಅಂತ ಹೇಳಿದ್ರೆ ಅವರು ಇವತ್ತು ಅವ್ರ ಮಕ್ಕಳು ಎಲ್ಲೋ ಧರ್ಮಸ್ಥಳ ಹೋಗೋದು, ತಿರುಪತಿ ಹೋಗೋದು, ಎಂಜಾಯ್ ಮಾಡೋದು, ಈ ತರ ಮಾಡ್ತಾ ಇದ್ದಾರೆ. ಆದ್ರೆ ನನಗೆ ಬೆನ್ನಿಗೆ ಗೂಳಿ ಹಾಕಿದ್ದಾರೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಪರ್ಯಾಯವಾಗಿ ಇವತ್ತು ನಾಗರಾಜ್ ಮತ್ತು ಮಂಜುನಾಥ್ ಇದ್ರೆ ಸರ್ಕಾರಿ ನೌಕರರು ಇವತ್ತು ಏನು ಸ್ಕೂಲು ಮಕ್ಕಳಿಗೆ ಇವತ್ತು ಪಠ್ಯ ಪುಸ್ತಕ ಅವ್ರು ಏನು ಸಹಾಯ ಮಾಡ್ಬೇಕು ಬಂದಿದ್ರೆ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಗೆ ಆಶೀರ್ವಾದ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ದಯವಿಟ್ಟು ತಾವೆಲ್ಲರೂ ಇವತ್ತು ಬಂದಿದ್ರೆ ನನಗೆ ಗೊತ್ತಿಲ್ಲ ಪ್ರೀತಿ ಪೂರ್ವಕವಾಗಿ ಈಗ ಬಂದಿದ್ರು ಇಲ್ಲ ಅಂತಂದ್ರೆ ಇಲ್ಲಿ ಪುಸ್ತಕ ಕೊಡಕ್ ಬಂದಿದ್ದಾರೆ, ಇವರು ಅದಕ್ಕೆ ಬಂದಿದ್ದಾರೆ ಅಂತ ಮಕ್ಕಳು ಕರ್ಕೊಂಡ್ ಬಂದಿರೋ ಗೊತ್ತಿಲ್ಲ. ಆದ್ರೆ ನಮಗೆ ಯಾವ ದೇವರು ಇಲ್ಲ, ಯಾವ ಜನರು ಇಲ್ಲ. ಬಾಬಾ ಸಾಹೇಬ್ರ ಅಂತಂದ್ರೆ ಅವರ ನಮ್ಮ ದೇಹ, ನಮ್ಮ ಹಾರ್ಟ್, ಕಿಡ್ನಿ, ಲಿವರ್ ಇದೆಲ್ಲಾನು ಸೇರಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರೊಬ್ರು ಹುಟ್ಟಿಲ್ಲ ಅಂತಂದ್ರೆ ಅವರ ಜೀತ ಮಾಡ್ಬೇಕಾಗಿತ್ತು. ಇವತ್ತು ನಿಮ್ ಮಕ್ಕಳೆಲ್ಲ ಸ್ಕೂಲ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ ಓದ್ತಾ ಇದಾರೆ, ಇವತ್ತು ಗೌರ್ಮೆಂಟ್ ಸ್ಕೂಲ್ ಬಿಟ್ಟು. ಆದ್ರೆ ಇವತ್ತು ಸರ್ಕಾರಗಳು ನಡೆಸಿದಂತ ಸರ್ಕಾರಗಳು ಇವತ್ತು ಸುಮಾರು 75 ವರ್ಷಗಳಾಗಿದೆ ಸರ್ಕಾರ ಬಂದು. ಇವತ್ತು 75 ವರ್ಷಗಳಲ್ಲಿ ಇವತ್ತು ಸಂವಿಧಾನ ಜಾರಿಯಾಗಿಲ್ಲ. ನೋಡಿ, ಸಂವಿಧಾನದ 395 ಅನುಚ್ಛೇದಗಳಿದೆ.